ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹಗಲು ಹೊತ್ತಿನಲ್ಲಿ ದಾರಿ ಕೇಳುವ ನೆಪದಲ್ಲಿ ಸುಲಿಗೆ. ವೇಮಗಲ್ ಪೊಲೀಸರಿಂದ ಕೇವಲ 5 ದಿನಗಳಲ್ಲಿ 2 ಕಳ್ಳರನ್ನ ಬಂಧಿಸಿ ಸುಮಾರು 4.67 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಅಪರಾಧಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ದಿನಾಂಕ 31/5/2026 ರಂದು ಮಧ್ಯಾಹ್ನ ದೊಡ್ಡವಲ್ಲಭಿ ಗ್ರಾಮದ ಸಮೀಪ ಚೌಡ್ದಿನಹಳ್ಳಿ ರಸ್ತೆಯಲ್ಲಿ ಮಂಚಂಡಳ್ಳಿ ವಾಸಿ ಸ್ವಾತಿರವರು ತಮ್ಮ 2 ಮಕ್ಕಳೊಂದಿಗೆ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದಾಗ ಅಪರಿಚಿತ ಆಸಾಮಿಗಳು ವಿಳಾಸ ಕೇಳುವ ನೆಪದಲ್ಲಿ ಅವರ ಬಳಿ ಬಂದು ಕುತ್ತಿಗೆಯಲ್ಲಿದ್ದ ಚಿನ್ನದ ತಾಳಿ, ಬಟ್ಟು, ಲಕ್ಷ್ಮೀ ಕಾಸು ಹೊಂದಿದ್ದ ಚಿನ್ನದ ಚೈನ್ ಅನ್ನು ಕಸಿದುಕೊಂಡು ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿದ್ದರು. ಈ ಪ್ರಕರಣವನ್ನು ವೇಮಗಲ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 102/2026 ಕಲಂ 309/4 BNS 2023 ರೀತಿಯ ದಾಖಲಿಸಿಕೊಂಡಿರುತ್ತಾರೆ. ಸದರಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಕನ್ನಿಕಾ ಸಿಕ್ರಿವಾಲ್ ರವರು ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ರವಿಶಂಕರ್ ಮತ್ತು ಶ್ರೀ HC ಜಗದೀಶ್ ಹಾಗೂ ಶ್ರೀ ವಿ ಕೃಷ್ಣಪ್ಪ DSP ಕೋಲಾರ ಉಪವಿಭಾಗದವರ ನೇತೃತ್ವದಲ್ಲಿ ವೇಮಗಲ್ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ BP ಮಂಜು, ಉಪನಿರೀಕ್ಷಕರಾದ ಸುನಿತಾ ದೇವಿ, ProP SI ರಾಘವೇಂದ್ರ ನಾಯಕ ಹಾಗೂ ಸಿಬ್ಬಂದಿಯವರಾದ ನಾರಾಯಣಸ್ವಾಮಿ, ಹನುಮಂತ, ರವಿ ಮತ್ತು ಮಹೇಶ್ ರವರ ತಂಡವು ಸುಮಾರು 150ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಮತ್ತು ಗುಪ್ತ ಮಾಹಿತಿದಾರರಿಂದ ಮಾಹಿತಿಯನ್ನು ಪಡೆದು ಆರೋಪಿಗಳಾದ ಅಂಜನ್ ಕುಮಾರ್ ಬಿನ್ ಲೇಟ್ ಬಚ್ಚಪ್ಪ 35 ವರ್ಷ ವಾಸ ದೊಡ್ಡನಲ್ಲ ಗ್ರಾಮ ಹೊಸಕೋಟೆ ತಾಲೂಕು, ಎರಡನೇ ಆರೋಪಿ ವೆಂಕಟೇಶ್ ಬಿನ್ ಲೇಟ್ ಮುನಿಗಿಡ್ಡಪ್ಪ 42 ವರ್ಷ ವಾಸ ದೊಡ್ಡನಲ್ಲಾಳ ಗ್ರಾಮ ಹೊಸಕೋಟೆ ತಾಲೂಕು ದಿನಾಂಕ 5/6/2026 ರಂದು ಬಂಧಿಸಿರುತ್ತಾರೆ. ಇವರು ಕಳೆದ ಡಿಸೆಂಬರ್ನಲ್ಲಿ ವೇಮಗಲ್ನ ಕಲ್ವ ಗ್ರಾಮದ ಸಮೀಪ ಪಾರ್ವತಮ್ಮ ಎಂಬುವರ ಬಳಿ ಸಹ ಚೀನದ ಮಾಂಗಲ್ಯ ಚೈನನ್ನು ಸುಲಿಗೆ ಮಾಡಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ವಶಪಡಿಸಿಕೊಂಡ ವಸ್ತುಗಳು ಒಟ್ಟು 45 ಗ್ರಾಂ ತೂಕದ ಚಿನ್ನಾಭರಣ, ಸುಮಾರು 4.67 ಲಕ್ಷ ಮೌಲ್ಯ, KA53 HK1032 ಬಜಾಜ್ KTM ಡ್ಯೂಕ್ ದ್ವಿಚಕ್ರ ವಾಹನ, ಮೌಲ್ಯ ಸುಮಾರು 2 ಲಕ್ಷ. ವೇಮಗಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಕಾರ್ಯವನ್ನು ಮಾನ್ಯ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ ಕನ್ನಿಕಾ ಸಿಕ್ರಿವಾಲ್ IPS ರವರು ಶ್ಲಾಘಿಸಿದ್ದಾರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.